ಗೋಲ್ಡು ದಿವಸದಿಂದ ದಿವಸಕ್ಕೆ ಮೇಲೆ ಹೋಗ್ತಾನೆ ಇದೆ. ಇವತ್ತು 88,000 ಟಚ್ ಮಾಡಿದೆ ಗೋಲ್ಡು. ನೀವೇನಾದರೂ ಒಂದು ವರ್ಷದ ಹಿಂದೆ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ಇವಾಗ 38% ರಿಟರ್ನ್ ಸಿಗ್ತಾ ಇತ್ತು. ಈ ರಿಟರ್ನು ಸ್ಟಾಕ್ ಮಾರ್ಕೆಟಲ್ಲಿ ಈ ವರ್ಷ ಸಿಕ್ಕೇ ಇಲ್ಲ, ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಈ ವರ್ಷ ಫಾಲಲ್ಲಿದೆ. ಅದಕ್ಕೋಸ್ಕರನೇ ಗೋಲ್ಡ್ ಮೇಲೆ ಹೋಗ್ತಾ ಇದೆ. ಮತ್ತು ಇನ್ನೂ ಒಂದು ರೀಸನ್ ಇದೆ ಗೋಲ್ಡ್ ಮೇಲೆ ಹೋಗೋದಕ್ಕೆ. ಮತ್ತು ಅಮೆರಿಕಾದಲ್ಲಿ ಟ್ರಂಪ್ ಗೆದ್ದ ತಕ್ಷಣ ಅವ್ರೇನು ಹೇಳಿದ್ದಾರೆ, ನಾನು ತಾರೀಫ್ ತರ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ಅವ್ರು ತಾರೀಫ್ ಕೂಡ ತಂದಿದ್ದಾರೆ. ಈ ತಾರೀಫ್ ತಂದಿರೋದ್ರಿಂದ ಗೋಲ್ಡಲ್ಲಿ ಏನು ಚೇಂಜಸ್ ಆಗಿದೆ ಮತ್ತು ಗೋಲ್ಡ್ ಪ್ರೈಸ್ ಯಾಕೆ ಇಷ್ಟು ಸಡನ್ನಾಗಿ ಮೇಲೆ ಹೋಗ್ತಾ ಇದೆ, ಇದ್ರ ಹಿಂದೆ ಇರೋ ರೀಸನ್ ಏನು, ಮತ್ತು ಎಕನಾಮಿನಲ್ಲಿ ಏನೇನು ಚೇಂಜಸ್ ಆಗಿದೆ, ವರ್ಲ್ಡ್ ಎಕನಾಮಿನಲ್ಲಿ ಏನೇನು ಚೇಂಜಸ್ ಆಗ್ತಾ ಇದೆ, ಎಲ್ಲ ದೇಶಗಳಿಗೆ ಈ ತಾರೀಫಿಂದ ಏನು ಬೆನಿಫಿಟ್ ಆಗ್ತಾ ಇದೆ, ಯಾವ ದೇಶದಿಂದ ಈ ತಾರೀಫಿಗೆ ನಷ್ಟ ಆಗ್ತಿದೆ ಅಂತ ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. 2025 ಇದೇ ವರ್ಷ ಡೊನಾಲ್ಡ್ ಟ್ರಂಪ್ ಅವರು ಎಲೆಕ್ಷನ್ ಗೆಲ್ತಾರೆ. ಎಲೆಕ್ಷನ್ ಗೆದ್ದು ಅಮೆರಿಕ ಪ್ರೆಸಿಡೆಂಟ್ ಆಗ್ತಾರೆ. ಅವರು ಪ್ರೆಸಿಡೆಂಟ್ ಆದ ತಕ್ಷಣ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದೇ ನಾನು ತಾರೀಫ್ ತರ್ತೀನಿ ಅಂತ. ಅವರು ಅದನ್ನು ಹೇಳಿದಾಗೆ ಪೂರ್ತಿಗೊಳಿಸ್ತಾರೆ. ಅವರು ತಾರೀಫ್ನ ತರ್ತಾರೆ. ಈ ತಾರೀಫ್ ಅಂದರೆ ಇಂಪೋರ್ಟ್ ಡ್ಯೂಟಿ ಮೇಲೆ ಹಾಕುವಂಥ ಟ್ಯಾಕ್ಸ್. ಯಾವುದಾದ್ರೂ ದೇಶದಿಂದ ನಮ್ಮ ದೇಶಕ್ಕೆ ಯಾರಾದರೂ ಇಂಪೋರ್ಟ್ ಮಾಡ್ತಿದ್ದಾರೆ ಅದ್ರ ಮೇಲೆ ನಾವು ತಾರೀಫ್ ಹಾಕ್ಬೋದು. ಇದನ್ನು ಇಂಪೋರ್ಟ್ ಡ್ಯೂಟಿ ಅಂತಲೂ ಕರಿತೀವಿ, ಟ್ಯಾಕ್ಸ್ ಅಂತಲೂ ಕರಿತೀವಿ. ಈ ಥರ ನಾವು ತಾರೀಫ್ ಹಾಕ್ಬೋದು. ಇವಾಗ ಅಮೆರಿಕ ಏನು ಮಾಡುತ್ತೆ, ಅಮೆರಿಕಾಗೆ ಯಾರಾದರೂ ಇಂಪೋರ್ಟ್ ಮಾಡ್ತಿರ್ತಾರಲ್ಲ, ಅಮೆರಿಕಾಗೆ ಯಾರಾದರೂ ಪ್ರಾಡಕ್ಟ್ನ ಸೆಲ್ ಮಾಡ್ತಿದ್ರೆ ಅವ್ರ ಮೇಲೆ ಇದನ್ನು ತಾರೀಫ್ ಆಗ್ತಾನೆ. ವರ್ಲ್ಡಲ್ಲೇ ಎಲ್ಲರಿಗೂ ಸೆಲ್ ಮಾಡೋದು ಅಂದರೆ ಚೈನಾ ವರ್ಲ್ಡಲ್ಲಿ ಎಲ್ಲರಿಗೂ ಕಾಂಪಿಟೇಷನ್ ಕೊಡುತ್ತೆ. ಚೈನಾ ಏನಾದರೂ ಅಮೆರಿಕಾಗೆ ಸೆಲ್ ಮಾಡಬೇಕಂದ್ರೆ ಚೈನಾ ಮೇಲೆ ಅಮೆರಿಕ ತಾರೀಫ್ ಹಾಕತ್ತೆ. ಇದನ್ನು ನಾವು ತಾರೀಫ್ ಅಂತ ಹೇಳ್ತೀವಿ. ಇದನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಇದನ್ನು ಟ್ಯಾಕ್ಸ್ ಅಂತ ಅರ್ಥ ಮಾಡ್ಕೊಳ್ಳಿ. ಇವಾಗ ಚೈನಾ ಮೇಲೆ ಅಮೆರಿಕ ತಾರೀಫ್ ಹಾಕಿದೆ. ಚೈನಾ ಅಮೆರಿಕ ಏನೇ ಪ್ರಾಡಕ್ಟ್ನ ಸೆಲ್ ಮಾಡಿದ್ರು ಕೂಡ 10% ತಾರೀಫ್ ಹಾಕಿದ್ದಾನೆ. ಅದೇ ರೀತಿ ಕೆನಡಾ ಆ್ಯಂಡ್ ಮೆಕ್ಸಿಕೋದಿಂದ ಬರೋ ಪ್ರಾಡಕ್ಟ್ಸ್ಗೆ 25% ತಾರೀಫ್ ಹಾಕಿದ್ದಾನೆ. ಅಮೆರಿಕಾಗೆ ಹೈಯೆಸ್ಟ್ ಇಂಪೋರ್ಟ್ ಮಾಡೋದು ಇವು ಮೂರೇ ದೇಶಗಳು, ಒಂದು ಚೈನಾ, ಕೆನಡಾ, ಇನ್ನೊಂದು ಮೆಕ್ಸಿಕೋ. ಇದೇ 3 ಕಂಟ್ರಿಯಿಂದನೇ ಅಮೆರಿಕಾಗೆ ಹೈಯೆಸ್ಟ್ ಇಂಪೋರ್ಟ್ ಆಗೋದು. ಇದ್ರ ಮೇಲೆ ಟೋಟಲು 40% ಟ್ಯಾಕ್ಸ್ ಹಾಕಿದ್ದಾನೆ. ಇವೇ 3 ಕಂಟ್ರಿಗಳು ಅಮೆರಿಕಾಗೆ ಹೈಯೆಸ್ಟ್ ಇಂಪೋರ್ಟ್ ಮಾಡೋದು. ಇವಾಗ ನೀವು ಕೇಳ್ಬೋದು, ಈ ಥರ ತಾರೀಫ್ ಹಾಕೋದ್ರಿಂದ ಅಮೆರಿಕಾಗೆ ಏನು ಬೆನಿಫಿಟ್ ಆಗುತ್ತೆ ಅಂತ. ಅಮೆರಿಕಾಗೆ ಏನು ಬೆನಿಫಿಟ್ ಆಗುತ್ತೆ ಅಂದರೆ ಡೊಮೆಸ್ಟಿಕ್ ಮಾರ್ಕೆಟ್ ಬೂಮ್ ಆಗುತ್ತೆ, ಡೊಮೆಸ್ಟಿಕ್ ಮಾರ್ಕೆಟ್ ಇಂಪ್ರೂವ್ ಆಗುತ್ತೆ. ಯಾವ ರೀತಿ ಡೊಮೆಸ್ಟಿಕ್ ಮಾರ್ಕೆಟ್ ಇಂಪ್ರೂವ್ ಆಗುತ್ತೆ ಅಂದರೆ, ಇವಾಗ ಚೈನಾ ಏನು ಮಾಡ್ತಾನೆ, ಇಡೀ ವರ್ಲ್ಡಲ್ಲೇ ತನ್ನ ಪ್ರಾಡಕ್ಟ್ನ ಸೆಲ್ ಮಾಡ್ತಾನೆ, ಅದು ಕಮ್ಮಿ ಪ್ರೈಸ್ಗೆ. ಯಾಕಂದರೆ ಇವನಿಗೆ ಲೇಬರ್ ಕಾಸ್ಟ್ ಕಡಿಮೆ ಇದೆ, ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿದೆ, ಇವನಿಗೆ ರಾ ಮೆಟೀರಿಯಲ್ ಕಾಸ್ಟ್ ಕಡಿಮೆ ಇದೆ. ಇದರಿಂದ ಇವನಿಗೊಂದು ಪ್ರಾಡಕ್ಟ್ನ ತಯಾರು ಮಾಡೋದಕ್ಕೆ ಅಷ್ಟು ಖರ್ಚಾಗಲ್ಲ ಕಂಪೇರ್ಡ್ ಟು ಅಮೆರಿಕಾಗೆ ಯಾಕೆ ಅಷ್ಟು ಕಾಸ್ಟ್ ಹೈ ಆಗಿದೆ ಅಂದರೆ ಅಲ್ಲಿ ಲೇಬರ್ ಕಾಸ್ಟ್ ಜಾಸ್ತಿ ಇದೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಇದೆ, ಅದೇ ರೀತಿ ರಾ ಮೆಟೀರಿಯಲ್ ಕಾಸ್ಟ್ ಇದೆ ಜಾಸ್ತಿ ಇದೆ. ಪ್ರತಿಯೊಂದನ್ನು ಒಂದು ಪ್ರಾಡಕ್ಟ್ನ ತಯಾರು ಮಾಡಬೇಕಂದ್ರೆ ಪ್ರತಿಯೊಂದು ಕಾಸ್ಟು ಅದರಲ್ಲಿ ಬರುತ್ತೆ. ಈ ರೀತಿ ಕಾಸ್ಟ್ ಜಾಸ್ತಿ ಇದ್ದಾಗ ಅವನು ಕಮ್ಮಿ ರೇಟಿಗೆ ಕೊಡೋಕ್ಕಾಗಲ್ಲ. ಅಮೆರಿಕಾದಲ್ಲಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪ್ರಾಡಕ್ಟ್ನ ಅಮೆರಿಕ ತಯಾರು ಮಾಡಿದೆ, ಅದೇ ಪ್ರಾಡಕ್ಟ್ನ ಚೈನಾನು ಕೂಡ ತಯಾರು ಮಾಡಿದ್ದಾನೆ. ಇವಾಗ ಏನು ಮಾಡ್ತಾನೆ, ಚೈನಾ ಪ್ರಾಡಕ್ಟ್ನ ಅಮೆರಿಕಾಗೆ ತಂದು ಅಮೆರಿಕಾಗೆ ಸೆಲ್ ಮಾಡ್ತಾನೆ. ಅಮೆರಿಕನ್ಸ್ ಏನು ಮಾಡ್ತಾರೆ, ಚೈನಾ ಪ್ರಾಡಕ್ಟ್ ಕಡಿಮೆ ಇದೆ ಅಂತ ಚೈನಾ ಪ್ರಾಡಕ್ಟ್ನ ಬೈ ಮಾಡ್ತಾ ಇರ್ತಾರೆ. ಅಮೆರಿಕ ಪ್ರಾಡಕ್ಟ್ ಕಾಸ್ಟ್ಲಿ ಇರುತ್ತೆ, ಅದಕ್ಕೋಸ್ಕರ ಬಿಟ್ಟಾಕ್ತಾರೆ. ಈ ರೀತಿ ಪ್ರೈಸಿಂಗ್ ಅಲ್ಲಿ ಕಾಂಪಿಟೇಷನ್ ಕೊಡ್ತಾನೆ ಚೈನಾ. ಇದನ್ನ ತಪ್ಪಿಸೋದಕ್ಕೆ ಏನು ಮಾಡುತ್ತೆ, ಅಮೆರಿಕ ಈ ರೀತಿ ತಾರೀಫ್ ಹಾಕತ್ತೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪ್ರಾಡಕ್ಟ್ ಅಮೆರಿಕ 100 ರೂಪಾಯಿಗೆ ಸೆಲ್ ಮಾಡ್ತಾ ಇದ್ದಾನೆ, ಅಲ್ಲಿ ರೂಪಾಯಿ ನಡೆಯಲ್ಲ ಡಾಲರ್ ನಡೆಯುತ್ತೆ. ಸುಮ್ಮನೆ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಿದ್ದೀನಿ. 100 ರೂಪಾಯಿಗೆ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಅಮೆರಿಕ ಸೆಲ್ ಮಾಡ್ತಾ ಇದೆ, ಅದನ್ನೇ ಸೇಮ್ ಪ್ರಾಡಕ್ಟ್ ಚೈನಾ 90 ರೂಪಾಯಿಗೆ ಸೆಲ್ ಮಾಡ್ತಾ ಇದ್ದಾನೆ. ಇದರಿಂದ ಜನ ಯಾವ್ದು ಬೈ ಮಾಡ್ತಾರೆ, 90 ರೂಪಾಯಿ ಬೈ ಮಾಡ್ತಾರೆ, ಚೈನಾ ಪ್ರಾಡಕ್ಟ್ನ ಬೈ ಮಾಡ್ತಾರೆ. ಅವಾಗ ಅಮೆರಿಕಾಗೆ ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ, ಅವನು 90 ರೂಪಾಯಿ ಇಡೋಕ್ಕಾಗಲ್ಲ, ಇಟ್ಟರೆ ಅವನು ಲಾಸ್ ಆಗುತ್ತೆ. ಯಾಕಂದರೆ ಅಲ್ಲೆಲ್ಲ ಕಾಸ್ಟು ಹೈ ಇದೆ. ಇದರಿಂದ ಅವನು ವರ್ಲ್ಡ್ಗೆ ಕಾಂಪಿಟೇಷನ್ ಕೊಡ್ತಿದ್ದ. ಆದರೆ ಇವಾಗ ತಾರೀಫ್ ಹಾಕೋದ್ರಿಂದ ಪ್ರತಿಯೊಂದು ಪ್ರಾಡಕ್ಟ್ಗೂ ಅದು ಇನ್ಕ್ಲೂಡ್ ಆಗುತ್ತೆ. ಈ ರೀತಿ 10% 15% ತಾರೀಫ್ ಹಾಕೋದ್ರಿಂದ ಆಟೋಮೆಟಿಕ್ ಆಗಿ ಇವನು ಪ್ರಾಡಕ್ಟ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಯಾಕಂದರೆ ಸುಮ್ಮನೆ ಇಲ್ಲಿ 15% ಟ್ಯಾಕ್ಸ್ ಬಿದ್ದಿದೆ. ಇದನ್ನು ಅವ್ನು ಯಾರ ಮೇಲೆ ಹಾಕ್ತಾನೆ, ಅವ್ನು ಕಸ್ಟಮರ್ಸ್ ಮೇಲೆ ಹಾಕ್ತಾನೆ. ಕಸ್ಟಮರ್ಸ್ ಮೇಲೆ ಹಾಕಬೇಕಂದ್ರೆ ಏನು ಮಾಡಬೇಕು, ಪ್ರಾಡಕ್ಟ್ ಪ್ರೈಸ್ನ ಇನ್ಕ್ರೀಸ್ ಮಾಡಬೇಕು. ಇವನು ಏನು ಮಾಡ್ತಾನೆ, 90 ರೂಪಾಯಿ ಇದನ್ನು ಇವನು ಮತ್ತೆ 100 ರೂಪಾಯಿಗೆ ತೊಗೊಂಬರ್ತಾನೆ. ಇವಾಗ ಇಬ್ಬರದು 100 ರೂಪಾಯಿ ಆಯಿತು. ಅಮೆರಿಕನ್ ಕಂಟ್ರಿ ಪ್ರಾಡಕ್ಟ್ 100 ರೂಪಾಯಿ ಆಯಿತು, ಚೈನಾ ಕಂಟ್ರಿ ಪ್ರಾಡಕ್ಟ್ 100 ರೂಪಾಯಿ ಆಯಿತು. ಇವಾಗ ಜನ ಯಾವ್ದು ಬೈ ಮಾಡ್ತಾರೆ, ಅಮೆರಿಕನ್ಸ್ ಎಲ್ಲ ಅಮೆರಿಕಾದೇ ಬೈ ಮಾಡ್ತಾರೆ. ಯಾಕಂದರೆ ಎರಡು ಸೇಮ್ ಇದೆ, ಕಾಸ್ಟ್ ಅಲ್ಲೂ ಡಿಫ್ರೆನ್ಸ್ ಎಲ್ಲ ಎರಡು ಸೇಮ್ ಇದೆ, ಕ್ವಾಲಿಟಿ ಎಲ್ಲನೂ ಸೇಮ್ ಇದೆ. ಅದಕ್ಕೋಸ್ಕರ ಅಮೆರಿಕ ಪ್ರಾಡಕ್ಟ್ನ ಬೈ ಮಾಡ್ತಾರೆ. ಯಾಕಂದರೆ ಅವ್ರ ದೇಶ ಗ್ರೋ ಆಗಬೇಕು ಅಂತಿರುತ್ತೆ, ಅದಕ್ಕೋಸ್ಕರ ಅವರು ಅದನ್ನೇ ಬೈ ಮಾಡ್ತಾರೆ. ಇವಾಗ ನೀವು ನೋಡಿ, ಇಂಡಿಯಾದಲ್ಲಿ ಚೈನಾ ಪ್ರಾಡಕ್ಟ್ ಯಾಕೆ ಬೈ ಮಾಡ್ತಾರೆ, ನಮ್ಮ ಇಂಡಿಯನ್ ಪ್ರಾಡಕ್ಟ್ ಸ್ವಲ್ಪ ಕಾಸ್ಟ್ಲಿ ಇದೆ, ಚೈನಾ ಪ್ರಾಡಕ್ಟ್ ಕಮ್ಮಿ ಇದೆ. ಅದೇ ಏನಾದರೂ ಇಂಡಿಯನ್ ಪ್ರಾಡಕ್ಟ್ ಚೈನಾ ಪ್ರಾಡಕ್ಟ್ ಎರಡು ಸೇಮ್ ಈಕ್ವಲ್ ಇದ್ರೆ, ಎರಡು ಪ್ರೈಸ್ ಈಕ್ವಲ್ ಇದ್ರೆ ನಾವು ಕೂಡ ಇಂಡಿಯಾ ಅಂತ ಬೈ ಮಾಡ್ತಾರೆ. ನಮ್ಮ ದೇಶದಲ್ಲೂ ಕೂಡ ಎಲ್ಲರೂ ಇಂಡಿಯನ್ ಪ್ರಾಡಕ್ಟ್ ಬೈ ಮಾಡ್ತಾರೆ, ಚೈನಾ ಬಿಟ್ಬಿಡ್ತಾರೆ. ಈ ರೀತಿ ಅಮೆರಿಕ ಡೊಮೆಸ್ಟಿಕ್ ಮಾರ್ಕೆಟ್ ಗ್ರೋ ಆಗಲಿ ಅನ್ನೋ ಕಾರಣಕ್ಕೆ ಈ ರೀತಿ ತಾರೀಫ್ ಹಾಕ್ತಾರೆ. ಈ ರೀತಿ ತಾರೀಫ್ ಹಾಕೋದ್ರಿಂದ ಅಮೆರಿಕಾದಲ್ಲಿ ಎಕನಾಮಿ ಬೂಸ್ಟ್ ಆಗುತ್ತೆ, ಅದೇ ರೀತಿ ಎಂಪ್ಲಾಯ್ಮೆಂಟ್ ಸಿಗುತ್ತೆ, ಮತ್ತೆ ಹೊಸ ಕಂಪನಿಗಳು ಹುಟ್ಟಾಕತ್ತೆ. ಈ ರೀತಿ ತಾರೀಫ್ ತಂದಿರೋದ್ರಿಂದ ಅಮೆರಿಕಾದಲ್ಲೇ ನೀವೇನಾದ್ರು ಪ್ರಾಡಕ್ಟ್ ತಯಾರು ಮಾಡ್ತಿದ್ರೆ ಅಂದ್ರೆ ಲೋಕಲ್ ಇರೋರಿಗೆ ತಾರೀಫ್ ಇರಲ್ಲ, ಯಾಕಂದ್ರೆ ಬರೀ ಇಂಪೋರ್ಟಿಗೆ ಇರುವಂಥದ್ದು. ಇದರಿಂದ ಇವರಿಗೆ ಇದು ಒಂದು ಬೆನಿಫಿಟ್ ಸಿಗುತ್ತೆ, ಇವ್ರಿಗೂ ಕೂಡ ಚೈನಾ ಕಾಂಪಿಟೇಷನ್ ಕೊಡುವಂಥ ಕೆಪಾಸಿಟಿ ಬರುತ್ತೆ. ಇದಕ್ಕೋಸ್ಕರನೇ ಅಮೆರಿಕ ತಾರೀಫ್ ಆಗ್ತಾ ಇರೋದು. ಇದನ್ನ ನೋಡ್ಬಿಟ್ಟು ಚೀನಾನು ಕೂಡ ಅಮೆರಿಕ ಮೇಲೆ ಉಲ್ಟಾ ರಿವರ್ಸ್ ಅದು ಕೂಡ ತಾರೀಫ್ ಆಗ್ತೀನಿ ಅಂತ ಹೇಳಿದೆ. ಅಮೆರಿಕಾದಿಂದ ಏನೇನು ಸಪ್ಲೈ ಆಗುತ್ತೆ ಅಲ್ಲ ಅದರ ಮೇಲೆ ಚೀನಾ ಕೋಲ್ ಆ್ಯಂಡ್ LNG ಮೇಲೆ 15% ತಾರೀಫ್ ಹಾಕಿದ್ದಾನೆ. ಅದೇ ರೀತಿ USA ಇಂದ ಕ್ರೂಡ್ ಆಯಿಲ್ ಬರುತ್ತಲ್ಲ, ಆ ಕ್ರೂಡ್ ಆಯಿಲ್ಗೆ 10% ತಾರೀಫ್ ಹಾಕಿದ್ದಾನೆ. ಮತ್ತು ಅಗ್ರಿಕಲ್ಚರ್ ಪ್ರಾಡಕ್ಟ್ಗೂ ಕೂಡ 10% ತಾರೀಫ್ ಹಾಕಿದ್ದಾನೆ. ಇದರಿಂದ ವರ್ಲ್ಡ್ ಟ್ರೇಡ್ ವಾರ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಈ ಗೋಲ್ಡ್ ದಿವಸದಿಂದ ದಿವಸಕ್ಕೆ ಮೇಲೆ ಹೋಗ್ತಾನೆ ಇದೆ. ಯಾಕಂದರೆ ಎಲ್ಲ ಕಂಟ್ರಿಗಳು ಗೋಲ್ಡ್ನ ಬೈ ಮಾಡ್ತಾ ಇದ್ದಾರೆ. ನೀವು ಅನ್ಕೋಬೋದು ಇವಾಗ ಫೆಸ್ಟಿವಲ್ ಸೀಸನ್ ಬರ್ತಾ ಇದೆ, ನೆಕ್ಸ್ಟ್ ಯುಗಾದಿ ಬರುತ್ತೆ, ಅದಕ್ಕೋಸ್ಕರ ಗೋಲ್ಡ್ ಮೇಲೆ ಹೋಗ್ತಾ ಇದೆ. ಫೆಸ್ಟಿವಲ್ ಸೀಸನಲ್ಲಿ ಎಲ್ಲರೂ ನಾವು ಗೋಲ್ಡ್ ಬೈ ಮಾಡ್ತೀವಿ ರಿಟೇಲರ್ಸು, ಅದರಿಂದ ಗೋಲ್ಡ್ ಪ್ರೈಸ್ ಮೇಲೆ ಹೋಗ್ತಿದೆ ಅಂತ ನೀವು ಅನ್ಕೊಂಡಿದ್ದೀರಾ. ಆದರೆ ಅದು ಸುಳ್ಳು. ಯಾಕಂದರೆ ನಿಮ್ಮ ಕೈಲಿ ಗೋಲ್ಡನ್ನ ಅಲ್ಲಾಡ್ಸೋಕ್ಕಾಗಲ್ಲ. ನಾವು ಏನೇ ಎಷ್ಟೇ ಬೈ ಮಾಡಲಿ ನಮ್ಮ ಕೈಲಿ ಗೋಲ್ಡ್ ಪ್ರೈಸ್ನ ಅಲ್ಲಾಡ್ಸೋಕ್ಕಾಗಲ್ಲ. ಮತ್ತು ಹೈಯೆಸ್ಟ್ ಗೋಲ್ಡ್ ಕನ್ಸ್ಯೂಮರ್ ನಾವೇ ಆಗಿರ್ಬೋದು, ಗೋಲ್ಡ್ನ ನಾವು ಹೈಯೆಸ್ಟ್ ಇಂಪೋರ್ಟ್ ಮಾಡ್ಕೋತೀವಿ. ಆದ್ರೂ ನಮ್ಮಿಂದ ರಿಟೇಲರಿಂದ ಗೋಲ್ಡ್ನ ಅಲ್ಲಾಡ್ಸೋಕ್ಕಾಗಲ್ಲ. ಯಾಕಂದರೆ ವರ್ಲ್ಡ್ ಟನ್ ಗಂಟಲೆ ಗೋಲ್ಡ್ನ ಬೈ ಮಾಡ್ತಾರೆ. ಇದರಿಂದಾನೇ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗ್ತಿರೋದು.
ಆಯಾ ದೇಶದ ಎಲ್ಲ ಸೆಂಟ್ರಲ್ ಬ್ಯಾಂಕ್ಸ್ಗಳು ಗೋಲ್ಡ್ನ ಬೈ ಮಾಡ್ತಾ ಇದ್ದಾರೆ. ಇವಾಗ ನಮ್ಮ ದೇಶದಲ್ಲಿ ಆರ್ ಬಿ ಐ ಗೋಲ್ಡ್ನ ಬೈ ಮಾಡುತ್ತೆ ಟನ್ ಗಂಟ್ಲೆ. ಅದೇ ರೀತಿ ಬೇರೆ ಬೇರೆ ಕಂಟ್ರಿನಲ್ಲಿ ಬೇರೆ ಬೇರೆ ಸೆಂಟ್ರಲ್ ಬ್ಯಾಂಕ್ಸ್ಗಳು ಬೈ ಮಾಡ್ತವೆ. ಇದರಿಂದ ಅವರು ಜಾಸ್ತಿ ಕ್ವಾಂಟಿಟಿಲಿ ಟನ್ ಗಂಟ್ಲೆ ಬೈ ಮಾಡೋದ್ರಿಂದ, ಬಿಲಿಯನ್ ಲೆಕ್ಕದಲ್ಲಿ ಬೈ ಮಾಡೋದ್ರಿಂದ ಗೋಲ್ಡ್ ಪ್ರೈಸು ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ಗೋಲ್ಡು ಭೂಮಿ ಮೇಲೆ ಎಷ್ಟಿದೆ ಅಷ್ಟೇ ಇರುತ್ತೆ ಗೋಲ್ಡು, ಆದರೆ ಅದಕ್ಕೆ ನನಗೆ ಬೇಕು ಅಂದಾಗ ಅದರದ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಇದರಿಂದ ಡಿಮ್ಯಾಂಡ್ ಕ್ರಿಯೇಟ್ ಆಗೋದ್ರಿಂದ ಗೋಲ್ಡ್ ಮೇಲೆ ಹೋಗ್ತಾ ಇದೆ. ನೀವು ಬೈ ಮಾಡೋದ್ರಿಂದ ಗೋಲ್ಡ್ ಮೇಲೆ ಹೋಗ್ತಾ ಇಲ್ಲ. ಫೆಸ್ಟಿವಲ್ ಸೀಸನ್ ಬರ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಗೋಲ್ಡ್ ಮೇಲೆ ಹೋಗಲ್ಲ. ಇವಾಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬರ್ತಿರ್ಬೋದು, ಇಷ್ಟೊಂದು ಗೋಲ್ಡ್ನ ಎಲ್ಲ ಕಂಟ್ರಿಗಳು ಯಾಕೆ ಬೈ ಮಾಡ್ತಿದ್ದಾರೆ ಅಂತ. ಅದಕ್ಕೆ 3ನೇ ಪಾಯಿಂಟ್ ಏನೇ, ಈಗ ಏನಾಗಿದೆ, ಅಮೆರಿಕ ಯಾಕೆ ದೊಡ್ಡನ ಅಂತ ಕರೆಸ್ಕೊಳ್ಳುತ್ತೆ ಅಂದರೆ ಅದರ ಹತ್ರ ಡಾಲರ್ ಇದೆ. ನಮ್ಮ ವರ್ಲ್ಡಲ್ಲಿ ಏನೇ ಟ್ರೇಡ್ ಆಗಬೇಕು ಅಂದರೆ, ವರ್ಲ್ಡಲ್ಲಿ ಏನೇ ವಹಿವಾಟು ನಡೀಬೇಕು ಅಂದರೂ ಕೂಡ ನಮಗೆ ಡಾಲರ್ ಬೇಕು. ಡಾಲರ್ ಇಲ್ದಿದ್ರೆ ನಾವು ವರ್ಲ್ಡಲ್ಲೇ ಏನೂ ಟ್ರೇಡ್ ಮಾಡೋಕ್ಕಾಗಲ್ಲ, ಏನು ಬೈ ಮಾಡೋಕ್ಕೂ ಆಗಲ್ಲ, ಏನು ಸೆಲ್ ಮಾಡೋಕ್ಕೂ ಆಗಲ್ಲ. ನಮಗೆ ಡಾಲರ್ ಬೇಕೇ ಬೇಕು. ನಮಗಷ್ಟೇ ಅಲ್ಲ, ಇಡೀ ವರ್ಲ್ಡ್ಗೆ ಡಾಲರ್ ಬೇಕು. ಅದಕ್ಕೋಸ್ಕರ ಅಮೆರಿಕಾಗೆ ಇಷ್ಟೊಂದು ಪವರ್ ಇರೋದು, ಇಡೀ ವರ್ಲ್ಡ್ ಅಮೆರಿಕ ಹೇಳೋ ಥರ ಕೇಳೋದು. ಅಮೆರಿಕಾಗೆ ಅಗೇನೆಸ್ಟ್ ಆಗಿ ಯಾರಾದರೂ ಹೋದರೆ ಡಾಲರ್ ರಿಸರ್ವ್ನ ಅದು ಸಸ್ಪೆಂಡ್ ಮಾಡಾಕತ್ತೆ. ಇದರಿಂದ ಡಾಲರು ಡಿಪೆಂಡೆನ್ಸಿ ಎಲ್ಲ ಕಂಟ್ರಿಗಳಿಗೂ ಆಗಿದೆ. ಎಲ್ಲ ಕಂಟ್ರಿಗೂ ಅವಶ್ಯಕತೆ ಇದೆ ಡಾಲರು. ಅದಕ್ಕೋಸ್ಕರ ಎಲ್ಲ ಕಂಟ್ರಿಗಳನ್ನು ಕೂಡ ಡಾಲರ್ ರಿಸರ್ವ್ಸ್ ಇಟ್ಕೊಳ್ತವೆ. ಇದನ್ನು ನಾವು ಫಾರಿನ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ನಮ್ಮ ಇಂಡಿಯಾನು ಇಟ್ಕೊಳ್ಳುತ್ತೆ, ಚೈನಾ ಇಟ್ಕೊಳ್ಳುತ್ತೆ, ಮೆಕ್ಸಿಕೋ, ಕೆನಡಾ, ರಷ್ಯಾ ಎಲ್ಲನೂ ಇಟ್ಕೊಳ್ಳೋದ್ರಿಂದ ಡಾಲರ್ ರಿಸರ್ವ್, ಡಾಲರ್ಗೆ ಅಷ್ಟೊಂದು ಡಿಮ್ಯಾಂಡ್ ಇರುತ್ತೆ. ಮತ್ತು ಡಾಲರೇ ಎಲ್ಲನೂ ವಹಿವಾಟು ನಡೆಯೋದು. ಯಾಕಂದರೆ ಡಾಲರ್ ಇಸ್ ಅ ಯೂನಿವರ್ಸಲ್ ಕರೆನ್ಸಿ. ಇವಾಗ ಇದರಿಂದ ಡಾಲರ್ ಡಿಪೆಂಡೆನ್ಸಿ ಕಡಿಮೆ ಮಾಡಬೇಕು ಅಂತ ಇವ್ರು ಅನ್ಕೋತಿದ್ದಾರೆ. ಆದರೆ ಅಷ್ಟು ಸುಲಭ ಅಲ್ಲ. ಇನ್ನು 10 ವರ್ಷ ಬಿಟ್ಟರು ಡಾಲರ್ ಡಿಪೆಂಡೆನ್ಸಿ ಕಡಿಮೆ ಆಗಲ್ಲ. ಯಾಕಂದರೆ ಡಾಲರ್ ಇಸ್ ಯೂನಿವರ್ಸಲ್ ಕರೆನ್ಸಿ. ಎಲ್ಲ ಕಂಟ್ರಿಗಳು ಆಲ್ರೆಡಿ ಇದರಲ್ಲೇ ವಹಿವಾಟು ಮಾಡ್ತಾ ಇದ್ದಾರೆ. ಇದನ್ನು ಚೇಂಜ್ ಮಾಡೋದು ತುಂಬ ಕಷ್ಟ. ಇವರು ಗೋಲ್ಡ್ನ ಬೈ ಮಾಡಿಕೊಂಡು ಅದನ್ನು ಆಲ್ಟರ್ನೇಟಿವ್ ಏನೋ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆದರೆ ಅಷ್ಟು ಇಂಪ್ಯಾಕ್ಟ್ ಇದರಿಂದ ಬರಲ್ಲ. ಯಾಕಂದರೆ ನಾವು ಗೋಲ್ಡನ್ನ ಯೂನಿವರ್ಸಲ್ ಕರೆನ್ಸಿಯಾಗಿ ಮಾಡಕ್ಕೆ ಬರಲ್ಲ. ಯಾಕಂದರೆ ಈ ಗೋಲ್ಡನ್ನ ಕರೆನ್ಸಿ ಆಲ್ರೆಡಿ ನಾವು ಹಿಂದೆ ಮಾಡಿದಾಗ ನಮ್ಗೆ ಏನಾಗಿದೆ ಅಂತ ಗೊತ್ತು. ಅದಕ್ಕೋಸ್ಕರ ಗೋಲ್ಡನ್ನಂತೂ ಯೂನಿವರ್ಸಲ್ ಕರೆನ್ಸಿ ಮಾಡಕ್ಕೆ ಬರಲ್ಲ. ಈ ರೀತಿ ಅಮೆರಿಕ ಇಡೀ ಹೋಲ್ಡಿಂಗಲ್ಲಿ ಇಟ್ಕೊಂಡಿದೆ. ಯಾಕಂದರೆ ಅದಕ್ಕೆ ಹತ್ರ ಒಂದೇ ಒಂದು ಕರೆನ್ಸಿ ಇದೆ, ಡಾಲರು. ಮತ್ತು ಯಾವುದೇ ಕಂಟ್ರಿ ಏನಾದರೂ ಬೈ ಮಾಡಬೇಕಂದ್ರೆ ಡಾಲರಲ್ಲೇ ಎಕ್ಸ್ಚೇಂಜ್ ಮಾಡಬೇಕು, ಡಾಲರಲ್ಲೇ ಬೈ ಸೆಲ್ ಮಾಡಬೇಕು. ಇದರಿಂದ ಆ ಕಂಟ್ರಿಗಳು ಏನು ಮಾಡ್ತಾರೆ, ತಮ್ಮ ಖುದ್ದು ಓನ್ ಕರೆನ್ಸಿನ ಸೆಲ್ ಮಾಡಿ ಡಾಲರ್ನ ಬೈ ಮಾಡ್ತಾರೆ, ಡಾಲರ್ ರಿಸರ್ವ್ಸ್ ಇಟ್ಕೊಳ್ತಾರೆ. ಆದರೆ ಅಮೆರಿಕಾಗೆ ಆ ಟೆನ್ಷನ್ ಇಲ್ಲ. ಯಾಕಂದರೆ ಅವ್ರ ಓನ್ ಕರೆನ್ಸಿನೇ ಡಾಲರು. ಇದರಿಂದ ಅವ್ರು ಯಾವುದೇ ರೀತಿ ಕರೆನ್ಸಿನ ಸೆಲ್ ಮಾಡಬೇಕಾಗಿಲ್ಲ, ಬೈ ಮಾಡಬೇಕಾಗಿಲ್ಲ. ಅವ್ರ ಓನ್ ಕರೆನ್ಸಿನೇ ಡಾಲರು. ಅವರು ಪ್ರಪಂಚದಲ್ಲಿ ಏನೇ ಬೇಕಾದರೂ ಟ್ರೇಡ್ ಮಾಡ್ಬೋದು ತಮ್ಮ ಕರೆನ್ಸಿಯಿಂದಾನೆ. ಇದರಿಂದ ಅವ್ರ ಕರೆನ್ಸಿನ ಅವ್ರು ಯಾವತ್ತೂ ಸೆಲ್ ಮಾಡೋಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ಆ ಡಾಲರ್ ಇರೋ ಡಿಮ್ಯಾಂಡು ಹಾಗೇ ಇರುತ್ತೆ. ಇವಾಗ ನಾವು ರೂಪಾಯಿ ಯಾಕೆ ಡಾಲರ್ ಮುಂದೆ ಡೌನ್ ಆಗ್ತಿದೆ ಅಂದರೆ, ಈಗ ನಾವೇನಾದರೂ ಬೈ ಮಾಡಬೇಕು ಅಂದರೆ ನಾವು ರುಪಿನ ಸೆಲ್ ಮಾಡ್ತೀವಿ, ಡಾಲರ್ನ ಬೈ ಮಾಡ್ತೀವಿ. ಇದರಿಂದ ಡಾಲರ್ಗೆ ಡಿಮ್ಯಾಂಡ್ ಬರೋದ್ರಿಂದ ಡಾಲರ್ ಪ್ರೈಸ್ ಮೇಲೆ ಹೋಗುತ್ತೆ, ರುಪಿ ಕೆಳಗಡೆ ಬರುತ್ತೆ, ನಮ್ಮದು ಡೆಪ್ರಿಷಿಯೇಟ್ ಆಗುತ್ತೆ, ಡಾಲರ್ ಅಪ್ರಿಷಿಯೇಟ್ ಆಗುತ್ತೆ. ಇದರಿಂದಾನೇ ಡಾಲರ್ಗೆ ಅಷ್ಟೊಂದು ಡಿಮ್ಯಾಂಡ್ ಇರೋದು. ಮತ್ತು ಡಾಲರ್ ಈಸ್ ಅ ಯೂನಿವರ್ಸಲ್ ಕರೆನ್ಸಿ. ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಅಷ್ಟು ಈಸಿಯಾಗಿ ಚೇಂಜ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಏನೇ ಬೇಕು ಅಂದರೂ ನಾವು ಡಾಲರಲ್ಲೇ ಬೈ ಮಾಡಬೇಕು. ಈಗ ಚೈನಾ ಏನಾದರೂ ಅಮೆರಿಕಾಗೆ ಇಂಪೋರ್ಟ್ ಮಾಡಬೇಕಂದ್ರೆ ಅವನೇನು ಚೈನೀಸ್ ಕರೆನ್ಸಿನೆಲ್ಲ ಇಂಪೋರ್ಟ್ ಮಾಡ್ತಾನೆ, ಅವನಿಗೂ ಡಾಲರ್ ಬೇಕು. ನಾವು ಏನಾದರೂ ಯಾವುದಾದ್ರೂ ದೇಶನ ತರಿಸ್ಕೋಬೇಕಂದ್ರೆ ನಾವು ಡಾಲರ್ನ ಬೈ ಮಾಡಬೇಕು. ಇದರಿಂದ ಡಾಲರ್ಗೆ ಡಿಪೆಂಡೆನ್ಸಿ ಜಾಸ್ತಿ ಇದೆ. ಆಲ್ಮೋಸ್ಟ್ 100% ಡಿಪೆಂಡೆನ್ಸಿ ಡಾಲರ್ ಮೇಲೇ ಇದೆ. ಈ ಡಾಲರ್ ಮೇಲಿರೋ ಡಿಪೆಂಡೆನ್ಸಿ ಅಷ್ಟು ಬೇಗ ಕಡಿಮೆ ಆಗಲ್ಲ, ಇನ್ನು 10 ವರ್ಷ ಬಿಟ್ಟರು ಕಡಿಮೆ ಆಗಲ್ಲ. ಯಾಕಂದ್ರೆ ಅಷ್ಟು ಈಸಿಯಾಗಿ ಇದನ್ನು ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇಡೀ ವರ್ಲ್ಡ್ ಒಪ್ಕೊಂಡೆ ಡಾಲರ್ ಇಸ್ ಅ ಯೂನಿವರ್ಸಲ್ ಕರೆನ್ಸಿ ಅಂತ. ಮತ್ತೆ ಚೈನಾ ಹತ್ರ $3 ಟ್ರಿಲಿಯನ್ ಫಾರಿನ್ ರಿಸರ್ವ್ಸ್ ಇದೆ, ಅಂದ್ರೆ ಫಾರಿನ್ ಕರೆನ್ಸಿನ ರಿಸರ್ವ್ ಆಗಿ ಇಟ್ಕೊಂಡಿದೆ. ಆದರೆ ನಮ್ಮ ಇಂಡಿಯನ್ ಎಕನಾಮಿನೇ $4 ಟ್ರಿಲಿಯನ್. ನಮ್ಮ ಇಂಡಿಯನ್ ಎಕನಾಮಿನೇ $4 ಟ್ರಿಲಿಯನ್ ಇದೆ. ಆದರೆ ಚೈನಾ ಹತ್ರ ಕೇವಲ ಫಾರಿನ್ ರಿಸರ್ವ್ಸ್ $3 ಟ್ರಿಲಿಯನ್ ಇದೆ. ಇದೇನಾದರೂ ಆಲ್ಟರ್ನೇಟಿವ್ ಹುಡುಕಬೇಕು, ಡಾಲರ್ನ ಡೆಪ್ರಿಷಿಯೇಟ್ ಮಾಡಬೇಕು, ನಾನು ಆಲ್ಟರ್ನೇಟಿವ್ ಕರೆನ್ಸಿ ಹುಡುಕಬೇಕು ಅಂತ ಇದೇನೇನಾದರೂ $3 ಟ್ರಿಲಿಯನ್ ಸೆಲ್ ಮಾಡಿ ಮತ್ತೆ ಏನಾದರೂ ಗೋಲ್ಡ್ ಬೈ ಮಾಡ್ತು ಅಂದ್ಕೊಳ್ಳಿ, ಗೋಲ್ಡ್ಗೆ ಮತ್ತೆ ಬುಲ್ಲಿಶ್ ಆಗುತ್ತೆ, ಮತ್ತೆ ಗೋಲ್ಡ್ಗೆ ಡಿಮ್ಯಾಂಡ್ ಬರುತ್ತೆ. ಇದರಿಂದ ಮತ್ತೆ ಗೋಲ್ಡ್ ಮೇಲೆ ಹೋಗುತ್ತೆ. ಇವಾಗ ನೀವು ಕೇಳ್ಬೋದು ಗೋಲ್ಡ್ ಇನ್ನೂ ಮೇಲೆ ಹೋಗುತ್ತಾ ಅಂತ. ಆಲ್ರೆಡಿ ಗೋಲ್ಡ್ ಇವಾಗ ಪೀಕಲ್ಲಿ ಇದೆ, 88,000ಕ್ಕೆ ಹೋಗಿದೆ ಇವತ್ತು. ಇವಾಗ ಪೀಕಲ್ಲಿ ಎಲ್ಲರೂ ಗೋಲ್ಡ್ ಮೇಲೆ ಹೋಗ್ತದೆ ಅಂತ ಎಲ್ಲರೂ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಆದರೆ ಪೀಕಲ್ಲಿ ಇದೆ ಇವಾಗ ಯಾವನಾದರೂ ಗೋಲ್ಡ್ ಬೈ ಮಾಡ್ತಾನೆ, ಅವನೇನಾದ್ರು ಸಿಕ್ಕಾಕೊಂಡ ಅಂದರೆ ಮತ್ತೆ 5 ರಿಂದ 6 ವರ್ಷ ಅಲ್ಲೇ ಇರುತ್ತೆ. ಯಾಕಂದರೆ ನೀವು ಹಿಸ್ಟ್ರಿ ಡೇಟಾ ತೆಗೆದು ನೋಡಿ, ಗೋಲ್ಡು ಒಂದ್ಸಲ ನಿಂತ್ಕೋತು ಅಂದರೆ 5 ರಿಂದ 6 ವರ್ಷ ಅಲ್ಲೇ ಇರುತ್ತೆ, ಮೇಲೆ ಓಡಾಡೋದೇ ಇಲ್ಲ. ಅದು 5 ರಿಂದ 6 ವರ್ಷ ಅಲ್ಲೇ ಇರುತ್ತೆ. ಮತ್ತೆ ಯಾವಾಗಾದರೂ ಗೋಲ್ಡ್ಗೆ ಡಿಮ್ಯಾಂಡ್ ಕ್ರಿಯೇಟ್ ಆದಾಗ ಮಾತ್ರ ಮೇಲೆ ಹೋಗುತ್ತೆ. ಅದು ಸ್ಟಾಕ್ ಮಾರ್ಕೆಟ್ ಥರ ಅಲ್ಲ, ಕಂಪನಿ ಅರ್ನಿಂಗ್ ಜಾಸ್ತಿ ಆದ ತಕ್ಷಣ ಮೇಲೆ ಹೋಗುತ್ತೆ ಅನ್ನೋಕ್ಕೆ. ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇರಬೇಕು. ಡಿಮ್ಯಾಂಡ್ ಜಾಸ್ತಿ ಆದಾಗ ಎಲ್ಲರೂ ವರ್ಲ್ಡಲ್ಲಿ ಗೋಲ್ಡ್ ಬೈ ಮಾಡ್ತಾ ಇರೋದು ಮಾತ್ರ ಗೋಲ್ಡ್ ಮೇಲೆ ಹೋಗುತ್ತೆ. ಇಲ್ಲಾಂದರೆ ಸುಮ್ಮನೆ ಗೋಲ್ಡ್ ಮೇಲೆ ಹೋಗಲ್ಲ. ಮತ್ತೆ ಇವಾಗ 5 ವರ್ಷ ಇವಾಗ ಗೋಲ್ಡ್ ಹೋಗ್ತಾ ಇದೆ, ಮತ್ತೆ ಒಂದು 5 ರಿಂದ 6 ವರ್ಷ ಅಲ್ಲೇ ಕೂತ್ಕೊಳ್ಳುತ್ತೆ. ಯಾಕಂದರೆ ಹಿಸ್ಟ್ರಿ ಪ್ರಕಾರ ಅದೇ ರೀತಿಯಾಗಿದೆ. ಒಂದ್ಸಲಿ ಗೋಲ್ಡ್ ಮೇಲೆ ಹೋಯ್ತು ಅಂದರೆ, ಅಲ್ಲಿ ನಿಂತ್ಕೋತು ಅಂದರೆ ಮತ್ತೆ 5-6 ವರ್ಷ ಅದೇ ಪ್ರೈಸಲ್ಲೇ ಓಡಾಡ್ತಾ ಇರುತ್ತೆ. ಮತ್ತೆ 5 ವರ್ಷ ಇನ್ನೂ ಮೂವ್ಮೆಂಟೇ ಕೊಡಲ್ಲ. ಈ ರೀತಿ ಪೀಕಲ್ಲಿ ಹೋಗಿ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ, ಅವರು ಸಿಕ್ಕಾಕೋತಾರೆ. ಇದರಿಂದ ನಾನು ಗೋಲ್ಡ್ ಬೈ ಮಾಡಬೇಕಾ ಅಥವಾ ಸೆಲ್ ಮಾಡಬೇಕಾ ಅಂತ ನಾನು ರೆಕಮೆಂಡೇಶನ್ ಕೊಡೋಕ್ಕೆ ವಿಡಿಯೋ ಮಾಡಿಲ್ಲ. ಜಸ್ಟ್ ಎಜುಕೇಷನ್ ಪರ್ಪಸ್ಗೋಸ್ಕರ ಮಾಡಿದ್ದು. ಇದು ಯಾವುದೇ ರೀತಿ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ ಅಲ್ಲ. ಜಸ್ಟ್ ನಾನು ನನ್ನ ಒಪಿನಿಯನ್ ಬೇಕಾದ್ರೆ ಹೇಳ್ಬೋದು. ನಾನಂತೂ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ರಾಧೆ ರಾಧೆ.